ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ ಅಪಚಾರವಾಯಿತ. ಕಡಲೆಕಾಯಿ ಪರಿಷೆ ಬೆಂಗಳೂರಿನ ಒಂದು ಪ್ರಮುಖವಾದಂತಹ ಹಬ್ಬಗಳಲ್ಲಿ ಒಂದು ಬೆಂಗಳೂರಿನ ಗುರುತು ಅಂತ ಹೇಳಿದ್ರು ಕೂಡ ನಾವು ಅದನ್ನ ಅಲ್ಲಗೆಳೆಯಂಗಿಲ್ಲ. ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ ಅಪಚಾರವಾಯಿತ. ಕಮರ್ಷಿಯಲ್ ಆಯ್ತಾ ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಜಾಗ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಪರಿಷೆಯ ಜಾಗವನ್ನ ಬಿಟ್ಟು ರಸ್ತೆ ಬದಿ ಕಡಲೆಕಾಯಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಪರಿಷೆಯ ಸ್ಥಳದಲ್ಲಿ ಕಮರ್ಷಿಯಲ್ ಶಾಪ್ಗಳ ಭರಾಟೆಯೇ ಜೋರಾಗಿದೆ. ಮುಂದಿನ ವರ್ಷ ಪರಿಷೆಗೆ ಬರಬೇಕಾ ಅಥವಾ ಬೇಡವಾ ಅನ್ನುವ ಗೊಂದಲದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ವ್ಯಾಪಾರಸ್ಥರಿದ್ದಾರೆ. ಮಾರಾಟಕ್ಕೆ ಜಾಗ ಇಲ್ಲದೆ ಗೊಂದಲಕ್ಕೀಡು ಮಾಡಿಕೊಟ್ಟಿದೆ. ಕಡಲೆಕಾಯಿ ಪರಿಷೆ ನೀವು ನೋಡ್ತಾ ಇದ್ದೀರಲ್ಲ, ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಈ ಕಡಲೆಕಾಯಿ ಪರಿಷೆಯಲ್ಲಿ ಕಮರ್ಷಿಯಲ್ಗೆ ಅಂದ್ರೆ ಬೇರೆ ವಸ್ತುಗಳ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದಾಗಿ ಕಡಲೆಕಾಯಿ ಪರಿಷೆಗೆ ಕಡಲೆ ಮಾರಾಟ ಮಾಡುವಂತ ರೈತರಿದ್ದಾರಲ್ಲ, ವ್ಯಾಪಾರಸ್ಥರಿದ್ದಾರಲ್ಲ, ಅವರಿಗೆ ಜಾಗ ಕೊಡದೆ ಬೇರೆ ಬೀದಿಯಲ್ಲಿ ಅವರು ಕಡಲೆಕಾಯಿ ಪರಿಷೆ ನಡೀತಾ ಇದೆಯಲ್ಲ, ಆ ಹಬ್ಬದ ಬೀದಿ ಬಿಟ್ಟು ಬೇರೆ ಬೀದಿಯಲ್ಲಿ ಈಗ ಕಡಲೆಕಾಯಿ ಮಾರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಡಲೆಕಾಯಿ ಮಾರಾಟಕ್ಕೆ ಜಾಗ ಇಲ್ಲದೆ ನಾವು ಮುಂದಿನ ವರ್ಷ ಬರಬೇಕಾ ಬೇಡವಾ ಅಂತ ಹೇಳಿ ಅವರೆಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಕಮರ್ಷಿಯಲ್ ಆಗೋಯ್ತಾ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಜಾಗ ಇಲ್ಲದೆ ಪರದಾಟ ಪಡ್ತಾ ಇದ್ದಾರೆ. ಪರಿಷೆಯ ಜಾಗವನ್ನ ಬಿಟ್ಟು ರಸ್ತೆ ಬದಿ ಕಡಲೆಕಾಯಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಪರಿಷೆಯ ಸ್ಥಳದಲ್ಲಿ ಕಮರ್ಷಿಯಲ್ ಶಾಪ್ಗಳ ಭರಾಟೆಯೇ ಜೋರಾಗಿದೆ. ಎರಡು ವರ್ಷದಿಂದ ಬರ್ತಾ ಇದೀವಿ, ಜಾಗ ಇಲ್ಲ. ಅಲ್ಲಿ ಎಲ್ಲ ಇದು ಸರ ಮಾರೋರು ಅವರೇ ಜಾಸ್ತಿ ಇದ್ದಾರೆ. ಇಲ್ಲ, ಎಲ್ಲೂ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. 5 ದಿವಸ ಆಯ್ತು ಬಂದು ಹುಡುಕಿದ್ದು. ಜಾಗ ಇಲ್ಲ ಎಲ್ಲೂ. ಇಲ್ಲ, ಕೇಳಿಲ್ಲ. ಇಲ್ಲ ಇಲ್ಲ, ಹೋದ ವರ್ಷ ಸಿಕ್ಕಿಲ್ಲ. ಇಲ್ಲೇನೆ ಅಲ್ಲಿ ಬರೀ ಕಳಕೆನೆ ಇರ್ಬೇಕು, ಬೇರೆ ಅಂಗಡಿ ಜಾಸ್ತಿ ಇದೆ. ಅದೇ ನಾವು ಸುಮಾರು 40 ವರ್ಷದಿಂದ ಇಲ್ಲೇ ನಾವು ಮದ್ವೆ ಇದೆಲ್ಲ ಆಗಿದ್ದು. ಇಲ್ಲೇ ಸುಮಾರು ವರ್ಷದಿಂದ ಇದ್ದೀವಿ. ಜಾಸ್ತಿ ಅದು ಇದು ಬ್ಯಾಂಗಲ್ ಸ್ಟೋರ್ದು ಇದು ಎಲ್ಲ ಜಾಸ್ತಿನೇ ಇದೆ ಇಲ್ಲಿ. ಕಡಲೆಕಾಯಿ ಹೌದು, ಇಂಪಾರ್ಟೆಂಟ್ ಕಡಲೆಕಾಯಿ ಕೊಡ್ಬೇಕಾಗಿತ್ತು. ಅದ್ ನೋಡಿದ್ರೆ ಬರೀ ಎಲ್ಲ ಈಗ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ಗಾಂಧಿ ಬಜಾರ್ ಅಲ್ಲೆಲ್ಲ ಸಿಕ್ಕೇ ಸಿಗುತ್ತೆ. ನೋಡಿದ್ರೆ ಕಡಲೆಕಾಯಿ ಸ್ವಲ್ಪ ಕಮ್ಮಿನೇ ಹೇಳ್ಬೇಕಂದ್ರೆ. ಹೌದು, ಹಂಗೆ ಆಗಿದೆ. ತುಂಬಾ ಇತ್ತು. ಒಂದು 10 ವರ್ಷದ ಹಿಂದೆ ಸುಮಾರು ಇತ್ತು. 10 ವರ್ಷದಿಂದ 15 ವರ್ಷ. ಇವಾಗ ನೋಡಿದ್ರೆ ಒಂದು 4-5 ವರ್ಷದಿಂದ ತುಂಬಾ ಇದಕ್ಕೆಲ್ಲ ಅದೇ ತರ ಆಗಿದೆ. ನೋಡಿದ್ರೆ ಗಾಂಧಿ ಬಜಾರ ಇಲ್ಲ மார்க்கெட் அனுப்பிவிடுது. அங்க சிக்கல அங்கதான் வச்சுக்கிறேன். 5 வருஷம் வரோம், நல்ல மாதிரி வியாபாரம் பண்ணிட்டு நல்ல மாதிரி போறோம். எல்லாமே நல்லா வியாபாரம் ஆகுது, ஜனங்க நல்லா வராங்க போறாங்க. ஒலகடை இல்ல, தமிழ்நாட்டுல இருந்து வந்துக்கிறோம். திருவண்ணாமலை தமிழ்நாட்டுல இருந்து உள்ள எனக்கு இடம் சிக்கல. இந்த ரோட்ல தான் இடம். அங்க சிக்கல இங்கதான் வச்சுக்கிறேன். 5 ವರ್ಷ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಆದ್ರೆ ಪರಿಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪರಿಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರಿಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರಿಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರಿಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರಿಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು, ಅಂದ್ರೆ ಬಲೂನ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು
ಹಿಡಿದು ಕಲಾಕೃತಿಗಳಿಂದ ಹಿಡಿದು ಈ ಏನು ಟವೆಲ್ಗಳಿಂದ ಹಿಡಿದು ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು ಈ ರೀತಿಯ ಜಾಸ್ತಿ ಮಳಿಗೆಗಳೇ ಅದೇ ಆಗೋಗಿದೆ. ಪರಿಷೆಯಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ ಅಪಚಾರವಾಯಿತ. ಕಡಲೆಕಾಯಿ ಪರಿಷೆ ಬೆಂಗಳೂರಿನ ಒಂದು ಪ್ರಮುಖವಾದಂತಹ ಹಬ್ಬಗಳಲ್ಲಿ ಒಂದು ಬೆಂಗಳೂರಿನ ಗುರುತು ಅಂತ ಹೇಳಿದ್ರು ಕೂಡ ನಾವು ಅದನ್ನ ಅಲ್ಲಗೆಳೆಯಂಗಿಲ್ಲ. ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ ಅಪಚಾರವಾಯ್ತಾ, ಕಮರ್ಷಿಯಲ್ ಆಯ್ತಾ ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಜಾಗ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಪರಿಷೆಯ ಜಾಗವನ್ನ ಬಿಟ್ಟು ರಸ್ತೆ ಬದಿ ಕಡಲೆಕಾಯಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಪರಿಷೆಯ ಸ್ಥಳದಲ್ಲಿ ಕಮರ್ಷಿಯಲ್ ಶಾಪ್ಗಳ ಭರಾಟೆಯೇ ಜೋರಾಗಿದೆ. ಮುಂದಿನ ವರ್ಷ ಪರಿಷೆಗೆ ಬರಬೇಕಾ ಅಥವಾ ಬೇಡವಾ ಅನ್ನುವ ಗೊಂದಲದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ವ್ಯಾಪಾರಸ್ಥರಿದ್ದಾರೆ. ಮಾರಾಟಕ್ಕೆ ಜಾಗ ಇಲ್ಲದೆ ಗೊಂದಲಕ್ಕೀಡು ಮಾಡಿಕೊಟ್ಟಿದೆ. ಕಡಲೆಕಾಯಿ ಪರಿಷೆ ನೀವು ನೋಡ್ತಾ ಇದ್ದೀರಲ್ಲ, ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಈ ಕಡಲೆಕಾಯಿ ಪರಿಷೆಯಲ್ಲಿ ಕಮರ್ಷಿಯಲ್ಗೆ ಅಂದ್ರೆ ಬೇರೆ ವಸ್ತುಗಳ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದಾಗಿ ಕಡಲೆಕಾಯಿ ಪರಿಷೆಗೆ ಕಡಲೆ ಮಾರಾಟ ಮಾಡುವಂತ ರೈತರಿದ್ದಾರಲ್ಲ, ವ್ಯಾಪಾರಸ್ಥರಿದ್ದಾರಲ್ಲ, ಅವರಿಗೆ ಜಾಗ ಕೊಡದೆ ಬೇರೆ ಬೀದಿಯಲ್ಲಿ ಅವರು ಕಡಲೆಕಾಯಿ ಪರಿಷೆ ನಡೀತಾ ಇದೆಯಲ್ಲ, ಆ ಹಬ್ಬದ ಬೀದಿ ಬಿಟ್ಟು ಬೇರೆ ಬೀದಿಯಲ್ಲಿ ಈಗ ಕಡಲೆಕಾಯಿ ಮಾರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಡಲೆಕಾಯಿ ಮಾರಾಟಕ್ಕೆ ಜಾಗ ಇಲ್ಲದೆ ನಾವು ಮುಂದಿನ ವರ್ಷ ಬರಬೇಕಾ ಬೇಡವಾ ಅಂತ ಹೇಳಿ ಅವರೆಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಕಮರ್ಷಿಯಲ್ ಆಗೋಯ್ತಾ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಡಲೆಕಾಯಿ ವ್ಯಾಪಾರಿಗಳಿಗೆ ಜಾಗ ಇಲ್ಲದೆ ಪರದಾಟ ಪಡ್ತಾ ಇದ್ದಾರೆ. ಪರಿಷೆಯ ಜಾಗವನ್ನ ಬಿಟ್ಟು ರಸ್ತೆ ಬದಿ ಕಡಲೆಕಾಯಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಪರಿಷೆಯ ಸ್ಥಳದಲ್ಲಿ ಕಮರ್ಷಿಯಲ್ ಶಾಪ್ಗಳ ಭರಾಟೆಯೇ ಜೋರಾಗಿದೆ. ಎರಡು ವರ್ಷದಿಂದ ಬರ್ತಾ ಇದೀವಿ, ಜಾಗ ಇಲ್ಲ. ಅಲ್ಲಿ ಎಲ್ಲ ಇದು ಸರ ಮಾರೋರು ಅವರೇ ಜಾಸ್ತಿ ಇದ್ದಾರೆ. ಇಲ್ಲ, ಎಲ್ಲೂ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. 5 ದಿವಸ ಆಯ್ತು ಬಂದು ಹುಡುಕಿದ್ದು, ಜಾಗ ಇಲ್ಲ ಎಲ್ಲೂ. ಇಲ್ಲ, ಕೇಳಿಲ್ಲ. ಇಲ್ಲ ಹಾಕೊಂಡು ಇಲ್ಲ, ಹೋದ ವರ್ಷ ಸಿಕ್ಕಿಲ್ಲ. ಇಲ್ಲೇನೆ ಅಲ್ಲಿ ಬರೀ ಕಳಕೆನೆ ಇರ್ಬೇಕು, ಬೇರೆ ಅಂಗಡಿ ಜಾಸ್ತಿ ಇದೆ. ಅದೇ ನಾವು ಸುಮಾರು 40 ವರ್ಷದಿಂದ ಇಲ್ಲೇ ನಾವು ಮದ್ವೆ ಇದೆಲ್ಲ ಆಗಿದ್ದು. ಇಲ್ಲೇ ಸುಮಾರು ವರ್ಷದಿಂದ ಇದ್ದೀವಿ. ಜಾಸ್ತಿ ಅದು ಇದು ಬ್ಯಾಂಗಲ್ ಸ್ಟೋರ್ದು ಇದು ಎಲ್ಲ ಜಾಸ್ತಿನೇ ಇದೆ ಇಲ್ಲಿ. ಕಡಲೆಕಾಯಿ ಹೌದು, ಇಂಪಾರ್ಟೆಂಟ್ ಕಡಲೆಕಾಯಿ ಕೊಡ್ಬೇಕಾಗಿತ್ತು. ಅದ್ ನೋಡಿದ್ರೆ ಬರೀ ಎಲ್ಲ ಈಗ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ಗಾಂಧಿ ಬಜಾರ್ ಅಲ್ಲೆಲ್ಲ ಸಿಕ್ಕೇ ಸಿಗುತ್ತೆ. ನೋಡಿದ್ರೆ ಕಡಲೆಕಾಯಿ ಸ್ವಲ್ಪ ಕಮ್ಮಿನೇ ಹೇಳ್ಬೇಕಂದ್ರೆ. ಹೌದು, ಹಂಗೆ ಆಗಿದೆ. ತುಂಬಾ ಇತ್ತು, ಒಂದು 10 ವರ್ಷದ ಹಿಂದೆ ಸುಮಾರು ಇತ್ತು. 10 ವರ್ಷದಿಂದ 15 ವರ್ಷ. ಇವಾಗ ನೋಡಿದ್ರೆ ಒಂದು 4-5 ವರ್ಷದಿಂದ ತುಂಬಾ ಇದಕ್ಕೆಲ್ಲ ಅದೇ ತರ ಆಗಿದೆ. ನೋಡಿದ್ರೆ ಗಾಂಧಿ ಬಜಾರ ಇಲ್ಲ மார்க்கெட் அனுப்பிவிடுது. அங்க சிக்கல இங்கதான் வச்சுக்கிறேன். 5 வருஷம் வரோம், நல்ல மாதிரி வியாபாரம் பண்ணிட்டு நல்ல மாதிரி போறோம். எல்லாமே நல்லா வியாபாரம் ஆகுது, ஜனங்க நல்லா வராங்க போறாங்க. ಒಳಗಡೆ ಕೊಟ್ಟಿದ್ರೆ ಒಳ್ಳೇದು. ಒಳಗಡೆ ಇಲ್ಲ, ತಮಿಳ್ನಾட்டுல இருந்து வந்துக்கிறோம். திருவண்ணாமலை தமிழ்நாட்டுல இருந்து உள்ள எனக்கு இடம் சிக்கல. இந்த ரோட்ல தான் இடம். அங்க சிக்கல இங்கதான் வச்சுக்கிறேன். 5 ವರ್ಷ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಆದ್ರೆ ಪರಿಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪರಿಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ
ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರಿಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರಿಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರಿಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರಿಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ, ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು, ಅಂದ್ರೆ ಬಲೂನ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು ಕಲಾಕೃತಿಗಳಿಂದ ಹಿಡಿದು ಈ ಏನು ಟವೆಲ್ಗಳಿಂದ ಹಿಡಿದು ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು ಈ ರೀತಿಯ ಜಾಸ್ತಿ ಮಳಿಗೆಗಳೇ ಅದೇ ಆಗೋಗಿದೆ. ಪರಿಷೆಯಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.